ಕಳೆದ 5 ದಿನಗಳಿಂದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಅದೇ ರೀತಿಯಾಗಿ 23 ವರ್ಷದ ಹಿಂದೆ ಕೂಡ ಉತ್ಖನನ ನಡೆದಿತ್ತು. ಆದರೆ ಆ ಸಂದರ್ಭದಲ್ಲಿ ಜಾಗ ಕೊಟ್ಟ ರೈತನಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಆ ರೈತನ ಗೋಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಉತ್ಖನನ ನಡೆಸೋದಕ್ಕೆ ವಶಕ್ಕೆ ಪಡೆದಿದ್ದ ಜಮೀನಿಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಗದಗದ ಲಕ್ಕುಂಡಿಯಲ್ಲಿ 2 ದಶಕದಿಂದ ಪರಿಹಾರಕ್ಕಾಗಿ ಪರದಾಟ ನಡೆಸುತ್ತಿದ್ದಾರೆ. 2003ರಲ್ಲಿ ರೈತ ಶರಣಪ್ಪ ಕಮತರ ಜಮೀನಿನಲ್ಲಿ ಉತ್ಖನನ ನಡೆದಿತ್ತು. ಅಂದು ಶಾಸಕ ಸ್ಥಳೀಯ ನಾಯಕರ ಭರವಸೆ ಮೇರೆಗೆ ಜಮೀನನ್ನ ಕೊಟ್ಟಿದ್ರು. 3 ಎಕರೆ ಪೈಕಿ 30 ಗುಂಟೆ ಜಾಗವನ್ನ ಬಿಟ್ಕೊಟ್ಟಿತ್ತು ಕುಟುಂಬ. 2 ವರ್ಷ ಉತ್ಖನನ ನಡೆಸಿ ಜಾಗವನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು. 20 ವರ್ಷದಿಂದ ಪಾಳು ಬಿದ್ದಿದ್ದು ಗಿಡ ಕಂಟಿ ಬೆಳ್ಕೊಂಡಿದ್ದಾವೆ ಆ ಉತ್ಖನನ ನಡೆಸಿರುವ ಜಾಗದಲ್ಲಿ. ಪತ್ತೆಯಾದ ಕೆಲ ಅವಶೇಷವನ್ನ ಕೂಡ ಇಲಾಖೆ ಅಧಿಕಾರಿಗಳು ಹಾಗೆ ಬಿಟ್ಟೋಗಿದ್ದಾರೆ. ಇತ್ತ ಜಮೀನು ಇಲ್ಲದೆ ಅತ್ತ ಪ್ರಾಚೀನ ಅವಶೇಷಗಳು ಅಲ್ಲದ ಜಾಗದಲ್ಲಿ ರೈತ ಗೋಳಾಡ್ತಿದ್ದಾರೆ. ಕೃಷಿ ಚಟುವಟಿಕೆ ಮಾಡದೇ ಇರುವ ಸ್ಥಿತಿಯಲ್ಲಿದ್ದಾರೆ. ಪರಿಹಾರ ನೀಡಿ ಜಮೀನನ್ನ ಉಳುಮೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಲಕ್ಕುಂಡಿಯಲ್ಲಿ ನಡೀತಾ ಇರತಕ್ಕಂಥ ಉತ್ಖನನ ಕಾರ್ಯ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಸದ್ದು ಮಾಡ್ತಾ ಇದೆ. ಇದೇ ಗ್ರಾಮದಲ್ಲಿ 20 ವರ್ಷಗಳ ಹಿಂದೆ ಕೂಡ ಉತ್ಖನನ ನಡೆದಿತ್ತು. ಆದರೆ ಆ ಜಾಗ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಜೊತೆಗೆ ಈ ಮಾಲೀಕರಿಗೆ ಅಂದರೆ ಕಮತಾರ್ ಅನ್ನೋರ ಕುಟುಂಬದಿಂದ ಇದನ್ನ ವಶಕ್ಕೆ ಪಡೆಯಲಾಗಿತ್ತು. ಆ ಕುಟುಂಬಕ್ಕೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ನಡೀತಾ ಇದೆ. ಆದರೆ 2003ರಲ್ಲಿ ಅಲ್ಲಮಪ್ರಭು ದೇವಸ್ಥಾನದ ಪಕ್ಕದಲ್ಲಿ ಈ ಉತ್ಖನನ ನಡೀತಾ ಇತ್ತು. ತಾವೇನು ಗಮನಿಸ್ತಾ ಇದ್ದೀರಿ, ಅವಶೇಷಗಳನ್ನು ಕೂಡ ಗಮನಿಸ್ಬೋದು. 10ನೇ ಶತಮಾನದ ಆಸುಪಾಸಿನಲ್ಲಿ ಇದ್ದಂತಹ ಕುರುಹುಗಳು ಅಂತ ಹೇಳಲಾಗುತ್ತೆ. ಹೀಗಾಗಿ ಇಲ್ಲೂ ಕೂಡ ಕೋಟೆಯ ಭಾಗಗಳಿದ್ವು ಅನ್ನೋ ಕಾರಣಕ್ಕೆ ಇಲ್ಲಿ ಉತ್ಖನನವನ್ನು ನಡೆಸಿದ್ರು. ಉತ್ಖನನ ನಡೆದಂತಹ ಜಾಗವನ್ನು ಕೂಡ ತಾವು ಗಮನಿಸ್ಬೋದು. ಸಂಪೂರ್ಣ ಅಂದರೆ 20 ವರ್ಷಗಳ ಹಿಂದೆ ಈ ಉತ್ಖನನ ನಡೆದಿರೋದ್ರಿಂದ ಈಗ ಸದ್ಯಕ್ಕೆ ಈ ಒಂದು ಏರಿಯಾ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಇದರ ಮೇಲೆ ಗಿಡಗಂಟೆಗಳು ಬೆಳೆದು ಉತ್ಖನನ ಮಾಡಿದಂತಹ ಕೆಲಸಗಳು ಕೂಡ ನೀರಿನಲ್ಲಿ ಹಾಕಿದಾಗ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಈ ಭೂಮಿಯನ್ನು ಕೊಟ್ಟಂತಹ ಕಮತಾರ್ ಕುಟುಂಬದವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರಿ, ಈಗ ಏನು ಪರಿಹಾರ ಏನು ಸಿಕ್ತೋ, ಏನು ನಡೆದಿದ್ದು ಹೆಂಗೆ, ಆಮೇಲೆ ಯಾರ್ಯಾರು ಇದ್ರು ಅವಾಗ? ಸರಿ, ಇವಾಗ 2003ರಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇಟ್ಕೊಂಡು ರಾಜ್ಯ ಸರ್ಕಾರದವರು ಲಕ್ಕುಂಡಿಗೆ ಬಂದಾಗ ಏನು ಮಾಡಿದ್ರು, ಕೋಟೆಗೋಡಿ ನಮ್ಮೂರು ಸುತ್ತಲಿ ಕೋಟೆಗೋಡಿ ಐತಿ. ಆ ಕೋಟೆಗೋಡಿ ಸುತ್ತಲಿ ಒಬ್ಬರನ್ನ ಇತಿಹಾಸ ಆಸಕ್ತಿ ಇದ್ದಂಥ ಒಬ್ಬ ಮನುಷ್ಯನ ಅಡ್ಡಾಡ್ಸಿದಾಗ ಆತ ಏನು ಮಾಡಿದ, ಅಲ್ಲೆಲ್ಲೆಲ್ಲ ಅಡ್ಡಾಡಿ ಇಲ್ಲಿ ನಾವೊಂದಿಷ್ಟು ಮನೆ ಕಟ್ಟಕ್ಕಂಥ ಮಣ್ಣು ತೆಗಾಕತ್ತಿದ್ವಿ. ಆ ಟೈಮ್ನಾಗ ಒಂದಿಷ್ಟು ಅವು ಅವತ್ತಿನ ಕಾಲಕ್ಕೆ ರಾಜರ ಕಾಲಕ್ಕೆ ಏನು ಮನೆ ಹಂಚು ಅಂತಂದು ಬರ್ತಿದ್ದವು. ಆ ಹಂಚು ತುಂಡುಗಳು ಬಿದ್ದಿದ್ವು. ನಾವು ಎಲ್ಲ ತೆಗೆದು ಸೈಡ್ ಹಾಕಿ ಬರೀ ಮಣ್ಣು ಅಷ್ಟು ತೊಗೊಂಡು ಹೊಂಟಿದ್ವಿ. ನಾವು ತೊಗೊಂಡು ಹೋಗ ಆ ಮನುಷ್ಯ ತೊಗೊಂಡು ಹೋಗಿ ಅದು H.K. ಪಾಟೀಲ್ ರೀ ನನಗೆ ಅಗ್ದಿ ಆತ್ಮೀಯರಾದ್ರ ಅಂತಂದು ತಿಳ್ಕೊಂಡು ಅವ್ರ ಕಡೆಗೆ ಓದಿ ಕೊಡ್ತೀನಿ, ಅಥವಾ ಇಲಾಖೆಯವ್ರು ನನಗೆ ಆತ್ಮೀಯರಾದ್ರ ಅಂತಂದು ಅವ್ರಂತೆ ಹೋಗಿ ಮಾತಾಡಿಬಿಟ್ಟು ಒಟ್ಟು ಏನೋ ಹಂಗೋಟು ಮಾಡಿ ನಮ್ಮ ಅಜ್ಜವ್ರಿಗೆ S.S. ಪಾಟೀಲ್ ಆತ್ಮೀಯರು. ಅವಾಗ ಏನೈತಿ, ಶಾಸಕರು, ಮುಂಡ್ರಿಗಿ ಭಾಗದ ಶಾಸಕರು. ನಮ್ಮೂರು ಅವ್ರಿಗೆ ಮುಂಡ್ರಿಗಿ ಭಾಗಕ್ಕೆ ಒಳಪಟ್ಟಿರೋದ್ರಿಂದ S.S. ಪಾಟೀಲ್ ನಮ್ಮ ಅಜ್ಜರಿಗೆ ಆತ್ಮೀಯರು ಇರೋದ್ರಿಂದ ನಮ್ಮ ಅಜ್ಜವ್ರು ಏನು ಶಾಸಕರ ಬೇಡಿಕೆ ಇಟ್ಟಾಗ ಆಗೋಲ್ಲಕ್ಕ ಶಾಸಕರ ನಿಮ್ಗೆ ನಾವು ಭೂಮಿ ಕೊಡ್ತೀವಿ, ನಮಗೆ ಏನು ಪರಿಹಾರ ಕೊಡ್ರಿ ಅಂದರು. ಆಯಿತು ಚೇರ್ಮನ್ರು, ನಾವು ನಿಮ್ಗೆ ಪರಿಹಾರ ಕೊಡ್ತೀವಿ ಅಂತಂದು ಅವರು ಒಪ್ಕೊಂಡಾದ್ಮ್ಯಾಗ ಕೆಲಸ ಚಾಲೂ ಮಾಡಿದರು. ಕೆಲಸ ಚಾಲೂ ಮಾಡಿ ಸುಮಾರು 2 ವರ್ಷ ಕೆಲಸ ಮಾಡಿದ್ರು. ಅವರು ಇಲ್ಲಿ 2 ವರ್ಷ ಕೆಲಸ ಮಾಡಿದ್ರು. 2 ವರ್ಷದೊಳಗೆ ನಮಗೆ ಯಾವ ಒಂದು ರೂಪಾಯಿನೂ ಏನು ಭೂಮಿ ಪರಿಹಾರ ಕೊಟ್ಟಿಲ್ಲ. ಅಂದರೆ ರೈತರಿಗೆ ಏನು ಉತ್ಖನನ ಹೆಸರಿನಲ್ಲಿ ಶೋಷಣೆ ಆಗಿದೆ, ಇದನ್ನು ತಡೆಗಟ್ಟಬೇಕಾಗಿದೆ, ಜೊತೆಗೆ ಸೂಕ್ತ ಪರಿಹಾರ ಸಿಗಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.